ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ನನಗೆ ಕೇಳೋದು ಒಂದೇ ಪ್ರಶ್ನೆ, ಅದು ಫ್ರೆಂಡ್ಸ್ ಇರ್ಬೋದು ಅಥವಾ ನನಗೆ ಇತ್ತೀಚೆಗೆ ಪರಿಚಯ ಆಗಿರುವಂತಹ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆಗಿರ್ಬೋದು. ನೀವು ಜಾಬ್ನೂ ಮಾಡ್ತೀರಾ, ಅದ್ರ ಜೊತೆಯಲ್ಲಿ ಇನ್ಸ್ಟಾಗ್ರಾಮ್ ಇರಬಹುದು, ಹಾಗೆ ಯೂಟ್ಯೂಬ್ ಎಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡ್ತೀರಲ್ಲ, ಹೇಗೆ ಸಾಧ್ಯ? ನಮಗೆ ಮಾತ್ರ ಸಾಧ್ಯ ಆಗೋದೇ ಇಲ್ಲ. ಯಾವುದಾದ್ರು ಒಂದು ಕೆಲಸ ಮ್ಯಾನೇಜ್ ಮಾಡೋಷ್ಟರಲ್ಲಿ ಸಾಕಪ್ಪ ಅಂತ ಅನಿಸಿರುತ್ತೆ, ಆದರೆ ನಿಮಗೆ ಮಾತ್ರ ಹೇಗೆ ಸಾಧ್ಯ ಅಂತ ಹೇಳಿ. ಇನ್ನು ಕೆಲವೊಬ್ಬರು ಇದನ್ನ ಪಾಸಿಟಿವ್ ಆಗಿ ಕೇಳಿದರೆ, ಕೆಲವೊಬ್ಬರು ನೆಗೆಟಿವ್ ಆಗಿ ಕೂಡ ಕೇಳಿರೋರು ಇದ್ದಾರೆ. ಸೊ ನಾನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನನಗೆ ಯೂಸ್ಫುಲ್ ಆಗಿರುವಂತಹ ಕೆಲವೊಂದಷ್ಟು ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಯಾಕೆ ಅಂತಲೇ ಸುಮಾರಷ್ಟು ಹೆಣ್ಮಕ್ಳಿಗೆ ಇವತ್ತಿನ ಈ ಒಂದು ವಿಡಿಯೋ ಖಂಡಿತ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅನ್ಕೊತೀನಿ ಸ್ನೇಹಿತರೆ. ನಿಮಗೂ ಕೂಡ ಏನಾದ್ರು ಬೆನಿಫಿಟ್ ಅಂತ ಅನಿಸಿದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಚಾನಲ್ ಫಾಲೋ ಮಾಡೋದನ್ನ ಮರಿಬೇಡಿ. ಮೊದಲನೇದಾಗಿ ಸ್ನೇಹಿತರೆ, ನಾವಿದನ್ನು ನೆಗೆಟಿವ್ ಆಗಿ ಥಿಂಕ್ ಮಾಡೋದಕ್ಕಿಂತ ನಮ್ಮನ್ನು ನಾವು ಇನ್ನೂ ಪಾಸಿಟಿವ್ ಆಗಿ, ಅಂದರೆ ಸ್ವಲ್ಪ ನೆಗೆಟಿವ್ ಥಾಟ್ಸ್ನ ಕಡಿಮೆ ಮಾಡಿಕೊಂಡು ಪಾಸಿಟಿವಿಟಿ ಕಡೆ ಗಮನ ಕೊಡಬಹುದು. ಹೇಗೆ ಅಂತ ನನ್ನ ಕೇಳೋದಾದರೆ, ನಾನು ಈ ವಿಡಿಯೋನ ಶೂಟ್ ಮಾಡಿರೋದು ನನ್ನ ವೀಕೆಂಡ್ ಇದ್ದಿದ್ದಿನ. ವೀಕೆಂಡ್ ದಿನ ಎರಡು ಮೂರು ಥರ ಮೈಂಡ್ಸೆಟ್ ಪೀಪಲ್ಸ್ ಇರ್ತಾರೆ. ಒಂದು ಎಂಜಾಯ್ ಮಾಡಬೇಕು, ಇನ್ನು ಒಂದು ಮನೇಲಿ ಆರಾಮಾಗಿ ರೆಸ್ಟ್ ಮಾಡಬೇಕು, ಇನ್ನು ಒಂದು ನನ್ನ ಕೆಟಗಿರಿ ಅವರು. ಸೊ ಅಂತಂದರೆ ನಾನೇನು ಎವ್ರಿ ವೀಕೆಂಡ್ ಕೂಡ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತೀನಿ ಅಂತ ಅಲ್ಲ, ಬಟ್ ಗೊತ್ತಿರುತ್ತೆ ಅಲ್ವಾ ನಮ್ಮ ರೂಟೀನ್ ಅಟ್ಲೀಸ್ಟ್ ಹೇಗಿರುತ್ತೆ ನೆಕ್ಸ್ಟ್ ವೀಕ್ ಅನ್ನೋದು ನಮಗೊಂದು 40% ಅಂದರೆ 50% ನಮ್ಗೆ ಐಡಿಯಾ ಇರುತ್ತೆ. ಸೊ ಅದ್ರ ಪ್ರಕಾರ ನಾವು ನಮ್ಮ ರೂಟೀನನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಯಾಕೆ ಇದನ್ನೇ ಹೇಳ್ತಾ ಇದ್ದೀನಿ ನಾನು ಮೇಯ್ನಾಗಿ ಅಂತ ನೀವು ಕೇಳ್ಬೋದು. ಯಾಕಂತಂದರೆ ಇವಾಗ ಎಷ್ಟೋ ಸಲ ಸರಿನಾ, ಇವಾಗ ಏನೋ ಒಂದು ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ಸಡನ್ನಾಗಿ ಬೆಳಗ್ಗೆ ಎದ್ಬಿಟ್ಟು ಏನೋ ಪ್ಲ್ಯಾನ್ ಇಲ್ಲದೇ ಇರೋ ದಿನ ನಾವು ಸಡನ್ನಾಗಿ ಏನೋ ಒಂದು ತಿಂಡಿ ಮನಸ್ಸಿಗೆ ಬಂದಿದ್ದನ್ನ ಮಾಡಿಕೊಂಡು ಅದು ಹೆಲ್ತಿನೋ ಅನ್ಹೆಲ್ತಿನೋ ಅದ್ರ ಬಗ್ಗೆ ಗಮನ ಇರಲ್ಲ, ಬಟ್ ಏನೋ ಒಂದು ತಿಂಡಿ ತಿನ್ನಬೇಕು ಹೊಟ್ಟೆಗೆ ಅಂತ ಹೇಳಿ ತಿನ್ಕೊತೀವಿ. ಹಾಗಾಗಿ ನನ್ನ ಚಾನಲ್ ತುಂಬ ದಿನದಿಂದ ಫಾಲೋ ಮಾಡ್ತಿರೋರಿಗೆ ಗೊತ್ತಿರ್ಬೋದು, ನಾನಂತೂ ಮೆನು ಪ್ಲ್ಯಾನ್ಗಿರ್ಬೋದು ಹಾಗೆ ಟು ಡೂ ಲಿಸ್ಟ್ಗೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತೀನಿ. ಯಾಕಂತಲೇ ನಮ್ಮ ಲೈಫಲ್ಲಿ ಇರೋ ಒಂದು ಬಿಗ್ ಚೇಂಜಸ್ನ ತಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ನೀವು ಕೂಡ ಅಷ್ಟೇ ಮೆನು ಪ್ಲ್ಯಾನ್ ಹಾಗೆ ಟು ಡೂ ಲಿಸ್ಟ್ ಎರಡರೂ ಕಡೆ ಕೂಡ ತುಂಬ ಗಮನ ಕೊಡಿ. ಹಾಗಂತ ಹೇಳಿದರೆ ಕೆಲವೊಬ್ರು ಇದನ್ನ ನೆಗೆಟಿವ್ ಕೂಡ ಕೇಳ್ತಾರೆ. ಏನಂದರೆ ಟು ಡೂ ಲಿಸ್ಟಲ್ಲೆಲ್ಲ ಮಾಡ್ಕೊಂಡ್ಬಿಟ್ರೆ ಎಲ್ಲ ಕೆಲಸಗಳು ತಾನಾಗ್ತಾನೆ ಆಗ್ಬಿಡುತ್ತಾ, ಮೆನು ಪ್ಲ್ಯಾನ್ ಮಾಡಿದರೆ ಎಲ್ಲ ಅದ್ರ ಪ್ರಕಾರ ಮಾಡೇ ಬಿಡ್ತೀವ ಅಂತ ಹೇಳಿ ಈ ಥರ ನೆಗೆಟಿವ್ ಆಗಿ ಥಿಂಕ್ ಮಾಡೋದ್ರ ಬದಲು ನೀವು ಯಾಕೆ ಅದನ್ನ ಪಾಸಿಟಿವ್ ಆಗಿ ತೊಗೋಬಾರ್ದು. ಫಾರ್ ಎಕ್ಸಾಂಪಲ್ ಇವಾಗ ನನ್ನೇ ತೊಗೊಳ್ಳಿ, ನಾನು ಟು ಡೂ ಲಿಸ್ಟ್ ಮಾಡ್ತೀನಿ ಅಥವಾ ಮೆನು ಪ್ಲ್ಯಾನ್ ಮಾಡ್ತೀನಿ ಅಂದ ತಕ್ಷಣ 100% ಅದರಲ್ಲಿ ಇರೋ ಒಂದು ಪ್ರತಿಯೊಂದು ಕೆಲಸಗಳನ್ನ ಮುಗಿಸ್ತಾ ಹೋಗ್ತೀನಿ ಅಂತ ಅಲ್ಲ, ಬಟ್ ಅಟ್ಲೀಸ್ಟ್ ನಾನು ಒಂದು 10 ಲಿಸ್ಟನ್ನು ಮಾಡಿರ್ತೀನಿ ಅಂತಂದರೆ ಅದರಲ್ಲಿ ಒಂದು 7 to 8 ಆರು ಕಂಪ್ಲೀಟ್ ಆಗಿರುತ್ತೆ. ಇನ್ನು 2 ಕೆಲಸಗಳು ಅಷ್ಟೊಂದು ನನಗೇನು ಇಂಪಾರ್ಟೆಂಟ್ ಇಲ್ಲ ಅಂತ ಅನಿಸಿದ್ದನ್ನ ಸ್ಕಿಪ್ ಮಾಡಿರ್ತೀನಿ. ಇನ್ ಕೇಸ್ ಇಂಪಾರ್ಟೆಂಟ್ ಇದ್ದರೆ ನೆಕ್ಸ್ಟ್ ಡೇಗೆ ಅದನ್ನ ಕಂಟಿನ್ಯೂ ಮಾಡ್ತೀನಿ ಈ ಥರ. ಸೊ ನಿಮ್ಮ ರೂಟೀನಲ್ಲಿ ಈ ಒಂದು ಹ್ಯಾಬಿಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ. ಇನ್ನು ನೆಕ್ಸ್ಟ್ ಒನ್ ಬಂದುಬಿಟ್ಟು, ಆದಷ್ಟು ಕೂಡ ನಿಮ್ಮ ದಿನ ಹೇಗಿರಬೇಕು ಪ್ರತಿಯೊಂದು, ಅದು ಬರೀ ಮನೆ ಕೆಲಸ ಅಂತ ಅಲ್ಲ, ನಿಮ್ಮ ಸೆಲ್ಫ್ ಕೇರ್ ಇರ್ಬೋದು. ಹೆಣ್ಮಕ್ಳು ತುಂಬ ಜನ ಅಷ್ಟೇ ನಾವು ಸೆಲ್ಫ್ ಕೇರ್ನ ಮರ್ತೇ ಬಿಡ್ತೀವಿ. ಒಂದು ನೆನ್ಪಿಟ್ಕೊಳ್ಳಿ, ನೀವು ಮನೇಲೇ ಇರೋ ಅಥವಾ ಜಾಬ್ಗೆ ಹೋಗಿ ಸೆಲ್ಫ್ ಕೇರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೆಲ್ಫ್ ಕೇರ್ ಅಂದ ತಕ್ಷಣ ಬರೀ ಮೇಕಪ್ ಹಾಕೊಂಡು ಕೂತ್ಕೊಳ್ಳೋದು ಅಂತ ಅಲ್ಲ, ನಮ್ಮ ಸ್ಕಿನ್ ಕೇರ್ ಇರಬಹುದು ಅಥವಾ ನಿಮಗೆ ಆರೋಗ್ಯದಲ್ಲಿ ಏನೋ ಒಂದು ಸಮಸ್ಯೆ ಇರುತ್ತೆ ಅಂತಂದರೆ ಆ ಸಮಸ್ಯೆಯಿಂದ ಹೊರಬರೋದಕ್ಕೆ ನೀವೇನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು. ಫಾರ್ ಎಕ್ಸಾಂಪಲ್ ಮೇ ಬಿ ಎಕ್ಸಸೈಸಲ್ಲಿರ್ಬೋದು, ನಿಮ್ಮ ಡಯಟಲ್ಲಿ ನೀವೇನಾದ್ರು ಚೇಂಜಸ್ಗಳನ್ನ ಮಾಡ್ಕೋಬೇಕಿರುತ್ತೆ, ಅಥವಾ ಏನೋ ಒಂದು ಹಾಸ್ಪಿಟಲ್ ಟ್ರೀಟ್ಮೆಂಟ್ಗೆ ಹೋಗಬೇಕಿರುತ್ತೆ. ಯಾವುದೋ ಟೆನ್ಷನಲ್ಲಿ ಎಲ್ಲ ಮರ್ತು ಬಿಡೋದು. ಮನೇಲಿ ಎಲ್ಲರ ಬಗ್ಗೆ ಕೇರ್ ಮಾಡೋ ನಾವು ನಮ್ಮ ಬಗ್ಗೆನೇ ನಾವು ಕೇರ್ ತೊಗೊಳ್ದೇ ಇದ್ದಾಗ ಖಂಡಿತ ಅದರಲ್ಲಿ ಆಗುವ ಲಾಸು ನಮಗೆ ಮಾತ್ರ ಅಲ್ಲ, ಇಡೀ ಮನೆಗೆ ಆಗುತ್ತೆ. ಯಾಕೆ ಅಂತಂದರೆ ಮನೇಲಿ ಹೆಣ್ಮಕ್ಳು ಹುಷಾರು ತಪ್ಪಿ ಮಲಗಿದ್ರೆ ಮನೇಲಿ ಇರೋ ಕೆಲಸ ಅಷ್ಟು ಕೂಡ ಇಂಬ್ಯಾಲೆನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಖಂಡಿತ ಹೇಳಿ, ಈ ವಿಡಿಯೋ ನೋಡ್ತೀರ ನಿಮ್ಗೆ ಯಾರಿಗೂ ಈ ಅನುಭವ ಆಗಿಲ್ವಾ? ಖಂಡಿತ ಆಗಿರುತ್ತೆ. ಆದರೂ ಕೂಡ ನಾವು ಕೆಲವೊಮ್ಮೆ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಅಯ್ಯೋ ಬಿಡು, ಮೊದಲು ಹಸ್ಬೆಂಡ್ಗೆ ನೋಡೋಣ, ಮೊದಲು ಮಕ್ಕಳು ನೋಡೋಣ ಅಂತ ಹೇಳಿ. ಅದರಲ್ಲೂ ಮಗು ಆದಮೇಲೆ ಅಂತೂ ಮಗು ಬಗ್ಗೆ ಗಮನ ಕೊಡ್ತಾ ನಿಮ್ಮ ಬಗ್ಗೆ ನೀವು ಕೇರ್ ಮಾಡೋದನ್ನು ಮರ್ತಿರ್ತೀರ. ದಯವಿಟ್ಟು ಹಾಗಾಗಿ ಮೊದಲು ನಿಮ್ಮ ಬಗ್ಗೆ ನೀವು ಕೇರ್ ಮಾಡೋದನ್ನು ಮಾಡ್ಕೊಳ್ಳಿ. ಯಾಕಂದರೆ ನಾನು ಕೂಡ ಅಷ್ಟೇ. ಸೊ ಎಷ್ಟೋ ಸಲ ಅನ್ಕೊತೀನಿ, ಹೌದು ಪ್ರತಿನಿತ್ಯ ನಾವು ಅಂದ್ಕೊಂಡಂಗೆ ಮಾಡೋಕ್ಕಾಗದೇ ಇರಬಹುದು, ಬಟ್ ಆದರೆ ಎಷ್ಟೋ ಸಲ ನಾನು ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಇರ್ಬೋದು ನಮ್ಮ ಸ್ಕಿನ್ ಕೇರ್ಗೆ ಇರ್ಬೋದು, ಅಥವಾ ವರ್ಕೌಟ್ನ ಪ್ರತಿದಿನ ಮಾಡಬೇಕು ಅಂತ ಹೇಳೋದು. ಇನ್ ಕೇಸ್ ವರ್ಕೌಟ್ ಮಾಡೋಕ್ಕಾಗಿಲ್ಲ ಅಂದರೂ ಒಂದು 10 to 15 ಮಿನಿಟ್ಸ್ ಟೆರೆಸ್ ಮೇಲೆ ಹೋಗಿ ವಾಕ್ ಮಾಡೋದಿರಬಹುದು, ಅಥವಾ ನಿಮ್ಗೆ ಇಷ್ಟ ಬಂದವ್ರ ಹತ್ರ ಮನಸ್ಸು ಬಿಚ್ಚಿ ಮಾತಾಡ್ಕೊಳ್ಳಿ, ನಿಮ್ಗೇನಾದ್ರು ಇದ್ದಾಗ ಶೇರ್ ಮಾಡ್ಕೊಳ್ಳಿ, ಅಥವಾ ಬುಕ್ಸ್ ಓದಿ. ಈ ಥರ ನಿಮ್ಮ ಸೆಲ್ಫ್ ಕೇರ್ ಬಗ್ಗೆ ಗಮನ ಕೊಡಿ. ಆವಾಗ ಖಂಡಿತ ನಿಮ್ಮ ಮೈಂಡಲ್ಲಿ ಕಾನ್ಸಂಟ್ರೇಷನ್ ಅನ್ನೋದು ಜಾಸ್ತಿ ಆಗುತ್ತೆ, ಎಲ್ಲ ಕೆಲಸನೂ ಕೂಡ ತುಂಬ ಆ್ಯಕ್ಟಿವ್ ಆಗಿ ಮಾಡ್ತಾ ಹೋಗ್ತೀರಾ. ಸೊ ನಿಮಗೇನಾದ್ರು ಡೌಟ್ ಇದ್ದರೆ ಖಂಡಿತ ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ, ನಮ್ಮ ರೂಟೀನಲ್ಲಿ ಬೆಳಗ್ಗೆ ನಾವು ಹೇಳುವಂತಹ ಟೈಮ್ ತುಂಬಾ ಮುಖ್ಯ ಸ್ನೇಹಿತರೆ. ಸೊ ತುಂಬ ಜನ ಅನ್ಕೋಬೋದು ನನಗೇನು ಟೈಮಿಂಗ್ಸ್ ಅವಶ್ಯಕತೆ ಇಲ್ಲ, ಇವಾಗಿರೋ ರೂಟೀನ್ ಅಡ್ಜಸ್ಟ್ ಆಗಿದೆ ಅಂತ. ಬಟ್ ಒಂದು ಕ್ಷಣ ಥಿಂಕ್ ಮಾಡಿ ನೋಡಿ, ನಿಮಗೆ ಇವಾಗಿರೋ ರೂಟೀನ್ ಓಕೆನೇ ಇರಬಹುದು, ಬಟ್ ಇನ್ನೂ ಸ್ವಲ್ಪ ಒಂದು 1/2 hour ಅಥವಾ 1 hour ಬೆಳಗ್ಗೆ ಬೇಗ ಎದ್ದು ನಿಮ್ಮ ದಿನನ ಸ್ಟಾರ್ಟ್ ಮಾಡಿದಾಗ ಇನ್ನೂ ಎಕ್ಸ್ಟ್ರಾ ಎನರ್ಜಿ ನಿಮ್ಮಲ್ಲಿರುತ್ತೆ ಅಲ್ವಾ. ಸೊ ಅದು ನಿಮ್ಮ ಇನ್ನೂ ರಿಮೈನಿಂಗ್ ಎಷ್ಟೋ ಕೆಲಸಗಳನ್ನ ಬೇಗ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ನನಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇದ್ರ ಜೊತೆಯಲ್ಲಿ ನೆಕ್ಸ್ಟ್ ಪಾಯಿಂಟ್ ಏನಪ್ಪ
ಅಂತಂದರೆ ನನ್ನ ಒಂದು ನೈಟ್ ಪ್ರಿಪ್ರೇಷನ್ಸ್. ಹೌದು, ನಾವು ಸುಮಾರು ಜನ ಅನ್ಕೋಬೋದು ಬೆಳಗ್ಗೆಯಿಂದನೇ ನಮ್ಮ ರೂಟೀನ್ ಸ್ಟಾರ್ಟ್ ಆಗುತ್ತೆ, ಬೆಳಗ್ಗೆ ನಾವು ಕೆಲಸಗಳು ಹೇಗೆ ಶುರುವಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಇಡೀ ದಿನ ಅಂತ. ಖಂಡಿತ ಅದು ಸುಳ್ಳು. ನಿಮ್ಮ ಹಿಂದಿನ ದಿನ ಅಂದರೆ ಇಂದಿನ ರಾತ್ರಿ ಹೇಗಿರುತ್ತೆ ಅದ್ರ ಮೇಲೆ ನಿಮ್ಮ ದಿನ ನೆಕ್ಸ್ಟ್ ಡೇ ಡಿಪೆಂಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಿಂದಿನ ದಿನ ನೀವೇನಾದ್ರು ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ ಅಂತಂದರೆ, ಅಥವಾ ಯಾವುದೇ ಪ್ರಿಪ್ರೇಷನ್ಸ್ ಇಲ್ಲದೆ ನಿಮ್ಮ ರೂಟೀನನ್ನು ಸಡನ್ನಾಗಿ ಫಾಲೋ ಮಾಡೋಕ್ಕೆ ಹೋದಾಗ ನಿಮ್ಗೆ ತಲೆ ಕೆಟ್ಟೋಗ್ಬಿಡುತ್ತೆ ಏನು ಮಾಡಬೇಕು ಬಿಡಬೇಕು ಅಂತ ಹೇಳಿ. ಹಾಗಾಗಿ ಹಿಂದಿನ ದಿನದ ತಯಾರಿಗಳು ತುಂಬಾ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ನೀವೇನಾದ್ರು ವರ್ಕಿಂಗ್ ವುಮೆನ್ ಏನಾದರೂ ಆಗಿದ್ರೆ, ಅಥವಾ ಹೌಸ್ ವೈಫ್ ಕೂಡ ಆಗಿದ್ರು ಅಷ್ಟೇ. ವರ್ಕಿಂಗ್ ವುಮೆನ್ ಆಗಿದ್ರೆ ನೆಕ್ಸ್ಟ್ ಡೇಗೆ ನೀವು ಏನೆಲ್ಲ ಡ್ರೆಸ್ ಹಾಕೊಬೇಕು ಅದನ್ನ ಐರನ್ ಮಾಡಿಡೋದಿರ್ಬೋದು, ಅಥವಾ ತಿಂಡಿಗೆ ಏನಾದ್ರು ತಯಾರಿ ಮಾಡ್ಕೊಳ್ಳೋದಿದ್ರೆ ಮಾಡೋದಿರಬಹುದು, ಅಥವಾ ನಿಮಗೆ ಆಫೀಸ್ಗೆ ಹೋಗ್ತಿದ್ದೀರಾ, ಮೇ ಬಿ ಏನೋ ಕೆಲಸಗಳು ನಿಮಗೆ ಮಧ್ಯೆ ಮರ್ತೋಗ್ತಿದೆ ಅಂದರೆ ಒಂದು ಚಿಕ್ಕ ಪಾಕೆಟ್ ಡೈರಿ ಥರ ನಿಮ್ಮ ಒಂದು ಆ ಬ್ಯಾಗಲ್ಲಿ ಕ್ಯಾರಿ ಮಾಡಿಕೊಂಡು ಅದರಲ್ಲಿ ನೀವು ಆಫೀಸಲ್ಲಿ ಹೋಗಿ ಏನೆಲ್ಲ ಕೆಲಸಗಳನ್ನ ಮಾಡಬೇಕು ಅಂತ ಒಂದು ಟು ಡೂ ಲಿಸ್ಟ್ ಮಾಡೋದಿರ್ಬೋದು. ಅಥವಾ ನೀವೇನಾದ್ರು ಹೌಸ್ ವೈಫ್ ಆಗಿದ್ದರೆ ಮಕ್ಕಳ ವಿಚಾರದಲ್ಲಿ ಅಥವಾ ಹಸ್ಬೆಂಡ್ ವಿಚಾರದಲ್ಲಿ ಏನಾದ್ರು ಒಂದು ಕೆಲಸಗಳನ್ನ ಮರಿತಾ ಇದ್ದೀರಾ ಅಂತಂದರೆ ಅದನ್ನು ಬರೆದಿಡೋದು. ಅಥವಾ ನೆಕ್ಸ್ಟ್ ಡೇಗೆ ಹಸ್ಬೆಂಡ್ಗೆ ಯೂನಿಫಾರ್ಮು ಟೊಯ್ಯೋ ಏನೋ ಒಂದು ಕೇಳ್ತಾರೆ, ಅವರು ಅದನ್ನ ಅವಾಗ ಹುಡ್ಕೋಕೆ ಹೋಗೋದ್ರ ಬದಲು ಅವ್ರಿಗೆ ಏನೆಲ್ಲ ಬೇಕು ಅದನ್ನು ಮೊದಲೇ ತಯಾರಿ ಮಾಡಿಡೋದು. ಸೊ ಈ ಥರ ಎಲ್ಲ ಮಾಡಿದಾಗ ಬೆಳಗ್ಗೆ ನಿಮ್ಮ ದಿನ ಕೂಡ ತುಂಬಾ ಸ್ಟ್ರೆಸ್ ಫ್ರೀಯಾಗಿ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಖಂಡಿತ ಇದೆಲ್ಲ ನಿಮಗೆ ಕೇಳೋಕ್ಕೆ ಸಿಂಪಲ್ ಅಂತ ಅನ್ನಿಸ್ಬೋದು, ಬಟ್ ನಿಮ್ಮ ಲೈಫ್ ರೂಟೀನಲ್ಲಿ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ನೋಡಿ, ಇದರಿಂದ ನಿಮ್ಗೆ ಎಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ, ಹಾಗೆ ನಿಮ್ಮ ದಿನ ಎಷ್ಟು ಪಾಸಿಟಿವ್ ಆಗಿ ಹೋಗುತ್ತೆ ಅಂತ ಖಂಡಿತ ನಿಮಗೇನೆ ಗೊತ್ತಾಗುತ್ತೆ ಸ್ನೇಹಿತರೆ. ಓಕೆನಾ? ಸೊ ಹಾಗೆ ಇನ್ನೊಂದು ಮೇನ್ ವಿಚಾರ ಏನಪ್ಪ ಅಂತಂದರೆ, ನಿಮ್ಮ ರೂಟೀನ್ ಯಾವಾಗಲೂ ಕೂಡ ಮೇನ್ ಡಿಪೆಂಡ್ ಆಗೋದು ನಿಮ್ಮ ಒಂದು ಮೆಂಟಲ್ ಪೀಸ್, ಹಾಗೆ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತೀನಿ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಆದಷ್ಟು ಇಡೀ ದಿನ ಏನು ಮಾತಾಡ್ತೀರಾ ಅಥವಾ ಯಾವ ಜನಗಳ ಜೊತೆ ಬೆರೀತಾ ಇರ್ತೀರಾ, ಆದಷ್ಟು ಪಾಸಿಟಿವಿಟಿಯಿಂದ ಕೂಡಿರೋರ ಜೊತೆ ಜಾಸ್ತಿ ಮಾತಾಡೋಕ್ಕೆ ಪ್ರಯತ್ನ ಮಾಡಿ. ಅಥವಾ ನಿಮ್ಮ ಒಂದು ಸುತ್ತಮುತ್ತ ಇರೋ ಜನ ನೆಗೆಟಿವಿಟಿಯಿಂದ ಕೂಡಿದಾರಪ್ಪ, ನನಗೆ ತಪ್ಪಿಸ್ಕೊಳ್ಳೋಕ್ಕಾಗೋದೇ ಇಲ್ಲ ಅನ್ನೋಂಥ ಸಿಚುವೇಶನ್ ಇದ್ದರೆ, ಸೊ ಸಾಧ್ಯ ಆಗುತ್ತೆ, ಖಂಡಿತ ಇಲ್ಲ ಅಂತ ಏನಲ್ಲ, ಹೊರಗಡೆ ಬರಬಹುದು ಅಂತ ಸಿಚುವೇಶನಿಂದ. ಬಟ್ ಒನ್ ಥಿಂಗ್, ಕೆಲವೊಮ್ಮೆ ನಮ್ಗೆ ಅದಾಗಲ್ಲ. ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ, ಅಂಥ ಜನಗಳು ಹೇಳೋದನ್ನ ಅತಿಯಾಗಿ ನಾವು ಮನಸ್ಸಿಗೆ ತೊಗೋಬಾರ್ದು. ಸೊ ಹೌದಲ್ವಾ, ಅವ್ರು ಹೇಳಿದ್ದು ನಿಜನೇ ಅಲ್ವಾ, ಹಂಗೆ ಆಗ್ಬೋದಲ್ವಾ, ಹಿಂಗೆ ಆಗ್ಬೋದಲ್ವಾ. ಸೊ ಈ ಥರ ನೆಗೆಟಿವಿಟಿನ ನಾನು ಕಡಿಮೆ ಮಾಡಿಕೊಂಡೆ. ಎಲ್ಲರ ಮಾತನ್ನು ಕೂಡ ಕೇಳಿಸ್ಕೊತೀನಿ, ಬಟ್ ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಮೈಂಡಿಗೆ ತೊಗೊಳ್ಳೋದು. ಹಾಗಾಗಿ ನಾನು ಪ್ರಾಕ್ಟೀಸ್ ಮಾಡ್ತಿರುವಂತಹ ಮೋಸ್ಟ್ ಎಫೆಕ್ಟಿವ್ ಆ್ಯಂಡ್ ಇಂಪಾರ್ಟೆಂಟ್ ಮೆಥಡ್ ನನ್ನ ರೂಟೀನಲ್ಲಿ ಅಂತಂದರೆ ಅದು ಜರ್ನಲಿಂಗ್. ಹೌದು, ಜರ್ನಲಿಂಗ್ ಅಂದರೆ ಏನಿಲ್ಲ, ತುಂಬಾ ಸಿಂಪಲ್. ಸೊ ನಾನು ಫಾಲೋ ಮಾಡೋವಂಥದ್ದು ಏನಪ್ಪ ಅಂತಂದರೆ, ಒಂದು ಡೈರಿ ಇಟ್ಕೊಂಡಿದ್ದೀನಿ, ಹಾಗೆ ಒಂದು ಪೆನ್ನು. ಅದರಲ್ಲಿ ಪ್ರತಿದಿನ ಈವ್ನಿಂಗ್ ಅಥವಾ ಮಾರ್ನಿಂಗ್ ನನಗೆ ಯಾವಾಗ ಬರೀಬೇಕು ಅನಿಸುತ್ತೆ ಆವಾಗ, ಸೊ ನಾನು ಯಾವುದೆಲ್ಲ ವಿಚಾರಕ್ಕೆ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಬೇಕು ನನ್ನ ಲೈಫಲ್ಲಿ ಅನ್ನೋದನ್ನ ಬರಿತೀನಿ. ಫಾರ್ ಎಕ್ಸಾಂಪಲ್, ಇವಾಗ ಥ್ಯಾಂಕ್ ಯು ಯೂನಿವರ್ಸ್, ನಾನು ವರ್ಕ್ ಮಾಡುವಂತಹ ಜಾಗದಲ್ಲಿ ತುಂಬಾ ಪೀಸ್ ಇದೆ, ನಾನು ತುಂಬ ಖುಷಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಅಥವಾ ಥ್ಯಾಂಕ್ ಯು ಯೂನಿವರ್ಸ್, ನನಗೆ ಮನೆಯಲ್ಲಿ ತುಂಬಾ ನೆಮ್ಮದಿ ಇದೆ, ಅಥವಾ ನನ್ನ ರೂಟೀನ್ ತುಂಬ ಹೆಲ್ತಿಯಾಗಿ ಹೋಗ್ತಾ ಇದೆ. ಸೊ ಈ ಥರ ಒಂದು ಗ್ರ್ಯಾಟಿಟ್ಯೂಡ್ನ ಸಲ್ಲಿಸುವಂಥದ್ದು. ತುಂಬ ಜನಕ್ಕೆ ಇದು ಏನಪ್ಪ ಅಂತೇಳಿ ವಿಚಿತ್ರ ಅನ್ನಿಸ್ಬೋದು, ಬಟ್ ಖಂಡಿತ ಇದರಿಂದ ನಮಗೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ನಮ್ಮ ಒಂದು ಪಾಸಿಟಿವ್ ಮೈಂಡ್ಸೆಟ್ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಅದು ನೆಗೆಟಿವೇ ಇರಲಿ, ಬಟ್ ಅದನ್ನ ನೀವು ಪಾಸಿಟಿವ್ ಆಗಿ ವಿಜುವಲೈಸ್ ಮಾಡಿ, ಪಾಸಿಟಿವ್ ಆಗಿ ಮ್ಯಾನಿಫೆಸ್ಟ್ ಮಾಡಿ ಖಂಡಿತ. ಓಕೆನಾ? ಸೊ ಮನೇಲಿ ಕೂಡ ಹೇಳ್ತಾರೆ ಅಲ್ವಾ, ಸೊ ಏನಾದರೂ ಮಾತಾಡಿದಾಗ ಆದಷ್ಟು ಯಾಕೆ ಕೆಡ್ತಂಗೆ ಮಾತಾಡ್ತೀಯ, ಒಳ್ಳೇದನ್ನ ಮಾತಾಡು, ಒಳ್ಳೇದೇ ಆಗುತ್ತೆ, ಟೆನ್ಷನ್ ತೊಗೋಬೇಡ ಅಂತೇಳಿ ಅಪ್ಪ ಅಮ್ಮ ಇರ್ಬೋದು, ಮುಂಚೆಯಿಂದನೂ ಇರ್ಬೋದು, ಯಾರಾದರೂ ಹೇಳಿರ್ತಾರೆ, ಬಟ್ ಅದನ್ನು ನಾವು ಅಷ್ಟು ಸೀರಿಯಸ್ಸಾಗಿ ತೊಗೊಂಡಿರಲ್ಲ. ಬಟ್ ಖಂಡಿತ ನೀವು ಅದನ್ನ ಫಾಲೋ ಮಾಡ್ತಾ ಹೋಗಿ, ನಿಮ್ಮ ರೂಟೀನಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನೀವೇ ಐಡೆಂಟಿಫೈ ಮಾಡಿ ನನಗೆ ಹೇಳ್ತೀರಾ. ಓಕೆನಾ? ಹಾಗೆ ನಮಗೆ ಗೊತ್ತಿರಬಹುದು, ನಾನು ಕೂಡ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲದನ್ನ ಫಾಲೋ ಮಾಡ್ತಾ ಇರ್ತೀನಿ. ಎಲ್ಲ ಕಡೆ ಸ್ವಲ್ಪ ವಿಚಿತ್ರವಾದ ಜನಗಳೇ ನನಗೆ ಸಿಗ್ತಾರೆ ಅಂತಲೇ ಹೇಳ್ಬೋದು. ಆದರೆ ಅವರ ಮೈಂಡ್ಸೆಟ್ನ ಎಷ್ಟು ಮಟ್ಟಿಗೆ ನಾನು ಅರ್ಥ ಮಾಡ್ಕೋಬೋದು, ಅದನ್ನು ನನ್ನ ಕೈಲಿ ಆದಷ್ಟು ಸಾಧ್ಯವಾಗಿ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಈ ರೂಟೀನ್ ನನಗೆ ಅಷ್ಟೊಂದಿನ ಕಷ್ಟ ಅಂತ ಅನ್ನಿಸ್ತಾ ಇಲ್ಲ. ಬಟ್ 100% ಎಲ್ಲರೂ ಕೂಡ ಒಂದೇ ಥರ ಯಾವಾಗಲೂ ಇರಲ್ಲ ಅಲ್ವಾ. ಸೊ ಅದೇ ಥರ ನಾನು ಇವಾಗ ಫಾರ್ ಎಕ್ಸಾಂಪಲ್ ಮೆನು ಪ್ಲ್ಯಾನ್ 1 ವೀಕಿಗೆ ನಾನು ಪ್ಲ್ಯಾನ್ ಮಾಡಿರ್ತೀನಿ ಅಂದರೆ ಅದರಲ್ಲಿ 1 ವೀಕ್ ಪೂರ್ತಿ ಎಕ್ಸಾಕ್ಟಾಗಿ ನಾನು ಕುಕ್ ಮಾಡಿರ್ತೀನಿ ಅಂತ ಅಲ್ಲ, ಎಷ್ಟೊಂದು ಸಲ ಏರುಪೇರು ಆಗಿರುತ್ತೆ. ಸೊ ಒಂದು 3 to 4 ಡೇಸ್ ಕರೆಕ್ಟಾಗಿ ಮಾಡಿರ್ತೀನಿ, ಇನ್ನೂ 2 ಡೇಸ್ ಮಿಸ್ ಆಗಿರುತ್ತೆ ಈ ಸಲ. ಅಂದರೆ ಅಟ್ಲೀಸ್ಟ್ ಒಂದು 4 ಡೇಸಾದ್ರು ಕರೆಕ್ಟಾಗಿ ಮಾಡಿದ್ದೀವಿ ಅಲ್ವಾ, ನಾವು ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಸಿಗುತ್ತೆ. ಓಕೆನಾ? ಐ ಹೋಪ್ ಈ ಒಂದು ವ್ಲಾಗ್ ತಮ್ಮೆಲ್ಲರಿಗೂ ಸ್ವಲ್ಪ ಆದರೂ ಇಷ್ಟ ಆಗಿರ್ಬೋದು ಅಂತ ಅನ್ಕೊತೀನಿ ಸ್ನೇಹಿತರೆ. ಇಷ್ಟ ಆಗಿದ್ದರೆ ಪ್ಲೀಸ್ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾವ್ದಾದ್ರು ಬೆನಿಫಿಟೆಡ್ ವೀಡಿಯೋಸ್ ಅಥವಾ ಬೆನಿಫಿಟ್ ಕಂಟೆಂಟ್ ನಿಮಗೆ ಬೇಕಿದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಸ್ನೇಹಿತರೆ. ಪ್ರತಿದಿನ ಮಿನಿ ಬ್ಲಾಗ್ಸ್ ಕೂಡ ಬರ್ತಾ ಇದೆ. ಸೊ ಐ ಹೋಪ್ ನೀವು ಕೂಡ ನೋಡಿ ಅದನ್ನ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ ಎಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದು ನನ್ನ ಒಂದು ಮೀಲ್ ಪ್ರಿಪ್ರೇಷನ್ಸ್ ಅಥವಾ ನೈಟ್ ಪ್ರಿಪ್ರೇಷನ್ಸ್ ಯಾವ ಥರ ಇರುತ್ತೆ ಅನ್ನೋದನ್ನು ಸಿಂಪಲ್ಲಾಗಿ ಶೂಟ್ ಮಾಡಿ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿರಬಹುದು ಅಂತ ಅಂದ್ಕೊಳ್ತೀನಿ. ಸೊ ಈ ಥರ ಚಿಕ್ಕ ಪುಟ್ಟ ಪ್ರಿಪ್ರೇಷನ್ಸಿಂದನೇ ನನ್ನ ಮಾರ್ನಿಂಗ್ ತುಂಬಾ ಪ್ರೊಡಕ್ಟಿವ್ ಆಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಸೊ ಎಷ್ಟೋ ಒಂದು 5 to 10 ಮಿನಿಟ್ಸ್ ಕೆಲಸಗಳು ನಮ್ಮ ಒಂದು ಇಡೀ ದಿನದ ಅರ್ಧ ಗಂಟೆ ಅಥವಾ 1 ಅವರ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತೆ. ಅಂದರೆ ಯಾಕೆ ಮಾಡಬಾರ್ದು ಅಲ್ವಾ, ಏನಂತೀರಾ?